ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ ಆಗಿರುವಂತ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮೊದಲನೇ ಸಲ ಮಾವಿನಕಾಯಿ ಸಿಕ್ಕಿದೆ, ಅದನ್ನ ಉಪಯೋಗಿಸ್ಕೊಂಡು ಸಿಂಪಲ್ ಆಗಿರುವಂಥ ರೆಸಿಪಿ ಮಾವಿನಕಾಯಿ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಅವಲಕ್ಕಿನ ಏನಪ್ಪ ಇದು ರೆಸಿಪಿ ಅಂತ ಅನ್ಕೊಳ್ತೀರಾ ಅಲ್ವಾ? ಬನ್ನಿ, ತುಂಬ ಸಿಂಪಲ್ ಆಗೋ ಇದೆ, ಜೊತೆಗೆ ರುಚಿಯಾಗೂ ಇದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಗಟ್ಟಿ ಅವಲಕ್ಕಿ 1.5 ಕಪ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು 5 ನಿಮಿಷ ಅಷ್ಟೇ ನೀರಲ್ಲಿ ನೆನೆಸಿದ್ದು, ನಂತರ ಶೋಧಿಸ್ಬಿಟ್ಟು ಇಟ್ಟಿದ್ದೀನಿ. ಒಂದು 10 ನಿಮಿಷ ಆಗ್ತಿದ್ದ ಹಾಗೆ ನೋಡಿ ಈ ಥರ ಹುಡಿಯಾಗತ್ತೆ. ಇವಾಗ ಇದನ್ನು ಪಕ್ಕ ಎತ್ತಿಟ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು 5ರಿಂದ 6, ಹಸಿ ತೆಂಗಿನ ತುರಿ 1/4 ಕಪ್ಪು, ಮಾವಿನಕಾಯಿ ತುರಿ ಹುಳಿ ಜಾಸ್ತಿ ಇರೋದ್ರಿಂದ ನಾನು ಒಂದು ಅರ್ಧ ಭಾಗ ಮಾವಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ. ತೋತಾಪುರಿ ಮಾವಿನಕಾಯಿ, ಬೆಲ್ಲ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ತರ್ತರಿಯಾಗಿ ಹಾಗೆ ಬ್ಲೆಂಡ್ ಮಾಡ್ಕೊಳ್ತೀನಿ, ನೀರು ಹಾಕಬಾರ್ದು. ಮಾವಿನಕಾಯಿ ತೆಂಗಿನ ತುರಿಯಲ್ಲಿರೋವಂಥ ನೀರಂಶನೇ ಸಾಕು. ನೋಡಿ ಈ ಥರ ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಯಾವಾಗಲೂ ಅವಲಕ್ಕಿಯಲ್ಲಿ ಮಾಡೋವಂಥ ಐಟಮ್ಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಮೊದಲು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಏನು ಹಾಕ್ತಾ ಇರೋದ್ರಿಂದ ಈ ಒಂಚೂರು ಕಡಲೆಕಾಯಿ ಬೀಜ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕೋಬೇಕು. ಸಾಸಿವೆ ಒಂದ್ಸಲ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ಒಂದು 2 ಗರಿಯಷ್ಟು ಕರಿಬೇವಿನ ಸೊಪ್ಪು, ಜೊತೆಯಲ್ಲೇ ಒಂದು 2 ಒಣಗಿದ ಮೆಣಸಿನಕಾಯಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಚೂರು ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಅರಿಶಿನ 1/4 ಟೀ ಸ್ಪೂನ್, ಇಂಗು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ. ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗು. ಇವಾಗ ರುಬ್ಬಿರೋವಂಥ ಮಿಶ್ರಣ, ಸಾಸಿವೆ ಜೀರಿಗೆದು ಹಸಿ ಘಮ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಸಿವೆದು ಜೀರಿಗೆದು ಎಲ್ಲ ಹಸಿ ಘಮ ಹೋಗಿದೆ. ಇವಾಗ ನಾವು ಆವಾಗಲೇ ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿ ಎಲ್ಲ ನೀರೆಲ್ಲ ಶೋಧಿಸ್ಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಈ ಟೈಮಲ್ಲಿ ಉಪ್ಪನ್ನ ನೋಡ್ಬಿಟ್ಟು ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಪಾತ್ರೆ ಬಿಸಿ ಇರೋದ್ರಿಂದ ಇನ್ನೊಂದು 2 ನಿಮಿಷ ಇದರಲ್ಲೇ ಬಿಟ್ಟರೆ ಇನ್ನೂ ಬೊಂಬಾಡಾಗಿ ಬಿಸಿ ಆಗುತ್ತೆ. ನೋಡಿ ಬಿಸಿ ಮಾವಿನಕಾಯಿ ಅವಲಕ್ಕಿ ರೆಡಿ ಆಗೋಯ್ತು. ನೋಡಿ ಇದನ್ನು ಯಾವುದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಏನು ಹಾಕದೇ ಇರೋದ್ರಿಂದ ದೇವರಿಗೆ ನೈವೇದ್ಯ ಕೂಡ ನೀವು ತೋರಿಸ್ಬೋದು. ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಸಾಯಂಕಾಲ ಸ್ನ್ಯಾಕ್ಸ್ ಥರನಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿದೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತಪ್ಪದೆ ಈ ರೆಸಿಪಿನ ಒಂದ್ಸಲ ಮಾಡಿ ನೋಡಿ. ನೀವು ಅವಲಕ್ಕಿ ಬದಲಾಗಿ ಅನ್ನ ಬೇಕಾದರೂ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾವಿನಕಾಯಿ ಚಿತ್ರಾನ್ನ ಅಂತನಾದರೂ ಅನ್ಬೋದು, ಅಥವಾ ಮಾವಿನಕಾಯಿ ರೈಸ್ ಅಂತನಾದರೂ ಅನ್ಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.